ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಹೃದಯದ ಅಪಧಮನಿಗಳಲ್ಲಿ ಶೇಖರಣೆಯಾಗಿರುವ ಕಫವನ್ನು ಕರಗಿಸಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಆಮ್ಲ ಜ್ಯೂಸ್, ಬಿ ಹಾಗಲಕಾಯಿ, ಸಿ ದಾಳಿಂಬೆ ಜ್ಯೂಸ್, ಡಿ ಕಬ್ಬಿನ ಹಾಲು. ಸರಿಯಾದ ಉತ್ತರ ಆಪ್ಷನ್ ಸಿ ದಾಳಿಂಬೆ ಜ್ಯೂಸ್. ಹೃದಯದ ಪರಿಧಮನಿಯ ಅಪಧಮನಿಗಳಲ್ಲಿ ಕಫವು ಸಂಗ್ರಹವಾದಾಗ ಅದು ರಕ್ತದ ಹರಿವಿನೊಂದಿಗೆ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಇದು ಹೃದಯಾಘಾತಕ್ಕೆ ಕಾರಣವಾಗುತ್ತದೆ. ಹೃದಯಾಘಾತವು ಗಂಭೀರ ಕಾಯಿಲೆಯಾಗಿದ್ದು ಇದರಿಂದಾಗಿ ರೋಗಿಯ ಸಾವಿನ ಅಪಾಯವು ಹೆಚ್ಚಾಗಿರುತ್ತದೆ. ಅಂತಹ ರೋಗಿಗಳು ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸುವುದು ಉತ್ತಮ. ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡಲು ದಾಳಿಂಬೆ ರಸವನ್ನು ಪ್ರತಿದಿನ ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದು. ದಾಳಿಂಬೆ ರಸವು ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಎರಡನೇ ಪ್ರಶ್ನೆ, ಟೀ ಅಥವಾ ಚಹಾ ಕುಡಿಯುವುದರಿಂದ ಅಸಿಡಿಟಿ ಆಗಲು ಕಾರಣವೇನು? ಆಪ್ಷನ್ಸ್: ಎ ಅತಿಯಾಗಿ ಕುದಿಸುವುದು, ಬಿ ಪುನಃ ಬಿಸಿ ಮಾಡುವುದು, ಸಿ ಹಾಲು ಮತ್ತು ಟೀ ಪುಡಿಯ ಮಿಶ್ರಣ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಚಹಾದೊಂದಿಗೆ ಹಾಲನ್ನು ಅತಿಯಾಗಿ ಕುದಿಸುವುದರಿಂದ ಪ್ರೋಟೀನ್ಗಳು ಮತ್ತು ಲ್ಯಾಕ್ಟೋಸ್ ಒಡೆದು ಹೋಗಿ ಕೆಲವರಿಗೆ ಆಮ್ಲೀಯತೆಯನ್ನು ಪ್ರಚೋದಿಸುತ್ತದೆ. ಇದಕ್ಕೆ ನೀರಿನಲ್ಲಿ ಚಹಾ ಪುಡಿಯನ್ನು ಚೆನ್ನಾಗಿ ಕುದಿಸಿ ನಂತರ ಹಾಲು ಸೇರಿಸಿ ಇದರಿಂದ ಅಸಿಡಿಟಿ ಉಂಟಾಗುವ ಸಾಧ್ಯತೆ ಕಡಿಮೆ. ಚಹಾವನ್ನು ತುಂಬಾ ಹೊತ್ತು ಬಿಟ್ಟರೆ ಅದರಲ್ಲಿ ಆಮ್ಲೀಯತೆಯನ್ನು ಹೆಚ್ಚಿಸಬಹುದು. 1 ಕಪ್ ಚಹಾ ತಯಾರಿಸಿ ಅದನ್ನು ಫ್ರೆಶ್ ಆಗಿ ಸೇವಿಸಿ. ಮತ್ತೆ ಮತ್ತೆ ಮೈಕ್ರೋವೇವ್ನಲ್ಲಿ ಉಳಿದ ಚಹಾ ಬಿಸಿ ಮಾಡಿ ಕುಡಿಯುವ ಮುನ್ನ ಯೋಚಿಸಿ. ಚಹಾವನ್ನು ಹಾಲಿನೊಂದಿಗೆ ಮತ್ತೆ ಬಿಸಿ ಮಾಡುವುದರಿಂದ ಅದರ ಸಂಯೋಜನೆ ಮತ್ತು ಆಮ್ಲೀಯತೆಯ ಮಟ್ಟವನ್ನು ಬದಲಾಯಿಸಬಹುದು. ಮೂರನೇ ಪ್ರಶ್ನೆ, ನಮ್ಮ ದೇಶದ ಹೆಸರಾದ ಭಾರತ ಎಂಬ ಪದವು ಯಾವ ನದಿಯಿಂದ ಬಂದಿದೆ? ಆಪ್ಷನ್ಸ್: ಎ ಗಂಗಾ, ಬಿ ಯಮುನಾ, ಸಿ ಸಿಂಧು, ಡಿ ಬ್ರಹ್ಮಪುತ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಸಿಂಧು. ಭಾರತವು ದಕ್ಷಿಣ ಏಷ್ಯಾದ ಒಂದು ದೇಶವಾಗಿದ್ದು ಅದರ ಹೆಸರು ಸಿಂಧೂ ನದಿಯಿಂದ ಬಂದಿದೆ. ಪ್ರಾಚೀನ ಪೌರಾಣಿಕ ಚಕ್ರವರ್ತಿ ಭರತನನ್ನು ಉಲ್ಲೇಖಿಸುವ ಅವರ ಸಂವಿಧಾನದಲ್ಲಿ ಭಾರತ ಎಂಬ ಹೆಸರನ್ನು ದೇಶಕ್ಕೆ ಪದನಾಮವಾಗಿ ಬಳಸಲಾಗುತ್ತದೆ. ಪುರಾಣಗಳು ಎಂದು ಕರೆಯಲ್ಪಡುವ ಬರಹಗಳ ಪ್ರಕಾರ ಭರತನು ಇಡೀ ಭಾರತದ ಉಪಖಂಡವನ್ನು ವಶಪಡಿಸಿಕೊಂಡನು ಮತ್ತು ಭೂಮಿಯನ್ನು ಶಾಂತಿ ಮತ್ತು ಸಾಮರಸ್ಯದಿಂದ ಆಳಿದನು. ಆದ್ದರಿಂದ ಈ ಭೂಮಿಯನ್ನು ಭರತವರ್ಷ ಎಂದು ಕರೆಯಲಾಗುತ್ತಿತ್ತು. ನಾಲ್ಕನೇ ಪ್ರಶ್ನೆ, ಹೊಟ್ಟೆಯಲ್ಲಿನ ಜಂತುಹುಳುಗಳಿಂದಾಗುವ ಅಪಾಯಗಳೇನು? ಆಪ್ಷನ್ಸ್: ಎ ಅಜೀರ್ಣ, ಬಿ ಹಸಿವಾಗುವುದಿಲ್ಲ, ಸಿ ಅಪೌಷ್ಟಿಕತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹೊಟ್ಟೆಯಲ್ಲಿನ ಜಂತುಹುಳುಗಳು ಮಕ್ಕಳ ಜೀರ್ಣಾಂಗ ವ್ಯವಸ್ಥೆಯನ್ನು ಹಾಳು ಮಾಡುತ್ತವೆ. ಕರುಳಿನ ಒಳಪದರಕ್ಕೆ ಅಂಟಿಕೊಂಡು ಪರಾವಲಂಬಿಗಳಂತೆ ಬದುಕಿ ಈ ಜೀವಿಗಳು ಮಕ್ಕಳು ಸೇವಿಸಿದ ಆಹಾರದ ಸತ್ವಗಳನ್ನು ದೇಹ ಸೇರದಂತೆ ತಡೆದು ಅಪೌಷ್ಟಿಕತೆಗೆ ದಾರಿ ಮಾಡಿ ಮಕ್ಕಳ ದೈಹಿಕ ಬೆಳವಣಿಗೆಗೆ ತಡೆಯುತ್ತವೆ. ಮಕ್ಕಳ ಹಸಿವನ್ನು ದೂರ ಮಾಡಿ ಪರೋಕ್ಷವಾಗಿ ಆಹಾರದ ಸೇವನೆ ಪ್ರಮಾಣವನ್ನು ನಿಯಂತ್ರಿಸುತ್ತವೆ. ಸಮತೋಲಿತ ಆಹಾರ ಸೇವಿಸಿದರೂ ಬಳಸಿಕೊಳ್ಳಲು ಸಾಧ್ಯವಾಗದೆ ಮಕ್ಕಳ ಬೆಳವಣಿಗೆ ಕುಂಠಿತವಾಗಿ ದೃಷ್ಟಿಗಳ ಅಂಧತ್ವಕ್ಕೆ, ರೋಗನಿರೋಧಕ ಶಕ್ತಿಯನ್ನು ಕಡಿಮೆಯಾಗಲು ಕಾರಣವಾಗುತ್ತವೆ. ದೇಹದ ತೂಕ ಕಡಿಮೆಯಾಗಿ ಪ್ರೋಟೀನ್, ವಿಟಮಿನ್ ಮತ್ತು ಪೋಷಕಾಂಶಗಳ ಕೊರತೆಯಿಂದಾಗಿ ದೇಹದ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತವೆ. ಐದನೇ ಪ್ರಶ್ನೆ, ನಿಮ್ಮ ಕಿಡ್ನಿಗಳಲ್ಲಿ ಸಮಸ್ಯೆ ಇದ್ದರೆ ಅದನ್ನು ಸೂಚಿಸುವ ಲಕ್ಷಣಗಳಾವುವು? ಆಪ್ಷನ್ಸ್: ಎ ಮೂತ್ರದಲ್ಲಿ ರಕ್ತ, ಬಿ ಕಾಲಿನಲ್ಲಿ ಊತ, ಸಿ ನಿಶಕ್ತಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮೂತ್ರದಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾದ ಕೂಡಲೇ ನೊರೆಯು ಕಾಣಿಸಿಕೊಳ್ಳುವುದು ಹೆಚ್ಚಬಹುದು. ಕಿಡ್ನಿಯ ಶುದ್ಧೀಕರಿಸುವ ಕಾರ್ಯಕ್ಕೆ ಹಾನಿಯಾಗಿರುವ ಕಾರಣ ಪ್ರೋಟೀನ್ ಮತ್ತು ರಕ್ತವು ಮೂತ್ರಕೋಶಕ್ಕೆ ಸೋರಿಕೆಯಾಗಬಹುದು. ಮೂತ್ರದಲ್ಲಿ ರಕ್ತವು ಕಂಡುಬಂದರೆ ಆಗ ಇದು ಗಡ್ಡೆ, ಕಿಡ್ನಿ ಕಲ್ಲು ಅಥವಾ ಸೋಂಕಿನ ಲಕ್ಷಣವಾಗಿರಬಹುದು. ಕಿಡ್ನಿಯ ವೈಫಲ್ಯವು ಹೆಚ್ಚಾದಂತೆ ದೇಹದಲ್ಲಿ ಶಕ್ತಿಯು ಕಡಿಮೆಯಾಗುತ್ತದೆ. ರಕ್ತನಾಳದಲ್ಲಿ ವಿಷಕಾರಿ ಅಂಶಗಳು ಮತ್ತು ಕಲ್ಮಶವು ತುಂಬಿರುವುದು ಇದಕ್ಕೆ ಕಾರಣವಾಗಿದೆ. ಕಾಲುಗಳ ಭಾಗದಲ್ಲಿ ಎಡಿಮಾವು ಕಾಣಿಸಿಕೊಳ್ಳಲು ಆರಂಭಿಸುವುದು ಮತ್ತು ಇದನ್ನು ಕಿಡ್ನಿ ಕಾರ್ಯವು ಕುಗ್ಗಿರುವ ಲಕ್ಷಣವೆಂದು ಕರೆಯಲಾಗುತ್ತದೆ. ಸೋಡಿಯಂ ಧಾರಣದಿಂದಾಗಿ ಚರ್ಮ ಮತ್ತು ಹಿಂಗಾಲಿನಲ್ಲಿ ಊತವನ್ನು ಕಾಣಿಸಿಕೊಳ್ಳುವುದು. ಪಾದದಲ್ಲಿ ಇದರ ಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆ. ಆರನೇ ಪ್ರಶ್ನೆ, ಆನೆ ತನ್ನ ದೇಹದಲ್ಲಿರುವ ಯಾವುದರ ಸಹಾಯದಿಂದ ತನ್ನ ದೇಹದ ಉಷ್ಣತೆ ಹೆಚ್ಚಾಗದಂತೆ ಕಾಪಾಡಿಕೊಳ್ಳುತ್ತದೆ? ಆಪ್ಷನ್ಸ್: ಎ ಸೊಂಡಿಲು, ಬಿ ದಂತ, ಸಿ ಕಿವಿಗಳು,
ಡಿ ಬೆನ್ನು. ಸರಿಯಾದ ಉತ್ತರ ಆಪ್ಷನ್ ಸಿ ಕಿವಿಗಳು. ಆನೆಯ ವಿಶಿಷ್ಟವಾದ ಅಂಗ ಅದರ ಸೊಂಡಿಲು. ಇದು 120ರಿಂದ 140 kg ತೂಗಲಿದ್ದು 250 kgಯವರೆಗೂ ಭಾರ ಎತ್ತುವ ಶಕ್ತಿ ಈ ಸೊಂಡಿಲಿಗಿದೆ. ಆನೆ ಹೊಂದಿರುವ ದೊಡ್ಡ ದೊಡ್ಡ ಕಿವಿಗಳ ಮೂಲಕ ತನ್ನ ದೇಹದ ಉಷ್ಣತೆ ಹೆಚ್ಚಾಗದಂತೆ ಕಾಪಾಡಿಕೊಳ್ಳುತ್ತದೆ. ಆನೆ ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲದು. ಮತ್ತೊಂದು ಆನೆಯ ಗೀಳಿನ ಶಬ್ದವನ್ನು ಇನ್ನೊಂದು ಆನೆ 10 ಕಿಲೋಮೀಟರ್ ದೂರದಲ್ಲಿದ್ದರೂ ಗ್ರಹಿಸಬಲ್ಲದು. ಆನೆಗೆ ಅಗಾಧವಾದ ನೆನಪಿನ ಶಕ್ತಿ ಇದ್ದು ತಾಯಿ ಆನೆ ಮರಿಗೆ ವರ್ಗಾಯಿಸುತ್ತದೆ. ಯಾವ ಕಾಲದಲ್ಲಿ ಎಲ್ಲಿ ನೀರು ಸಿಗಲಿದೆ, ಆಹಾರ ಎಲ್ಲಿ ಸಿಗಲಿದೆ ಎಂಬುದು ಇಂದಿನ GPS ಗಿಂತಲೂ ಪರಿಣಾಮಕಾರಿಯಾಗಿದೆ. 7ನೇ ಪ್ರಶ್ನೆ. ಅತಿಯಾದ ಒಣ ಹಣ್ಣುಗಳು ಅಥವಾ ಡ್ರೈ ಫ್ರೂಟ್ ಸೇವನೆಯು ದೇಹದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್ ಎ ತೂಕ ಹೆಚ್ಚಳ, ಬಿ ಅಜೀರ್ಣ, ಸಿ ಹಸಿವಾಗುವುದಿಲ್ಲ, ಡಿ ಕೆಟ್ಟ ಕೊಲೆಸ್ಟ್ರಾಲ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಒಣ ಹಣ್ಣುಗಳಲ್ಲಿ ಹೆಚ್ಚಿನ ಫೈಬರ್ ಅಂಶವು ದೇಹದ ಜೀರ್ಣಕ್ರಿಯೆ ಮತ್ತು ಚಯಾಪಚಯ ಕ್ರಿಯೆಯ ಮೇಲೆ ಹೆಚ್ಚಿನ ಒತ್ತಡವನ್ನು ಉಂಟುಮಾಡುತ್ತದೆ. ಇದರ ಪರಿಣಾಮವಾಗಿ ಅನಿಲ ಉತ್ಪಾದನೆ, ಮಲಬದ್ಧತೆ ಅಥವಾ ಕೆಲವೊಮ್ಮೆ ಅತಿಸಾರವು ಹೆಚ್ಚಾಗುತ್ತದೆ. ಒಣಗಿದ ಹಣ್ಣುಗಳು ಮತ್ತು ಬೀಜಗಳನ್ನು ಅತಿಯಾಗಿ ತಿನ್ನುವುದು ಅತಿಯಾದ ಮೇದೋಗ್ರಂಥಿಗಳ ಸ್ರಾವ ಉತ್ಪಾದನೆಗೆ ಕಾರಣವಾಗುತ್ತದೆ. ಇದು ಮುಚ್ಚಿ ಹೋಗಿರುವ ರಂಧ್ರಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಮತ್ತು ಪರಿಣಾಮವಾಗಿ ಮೊಡವೆಗಳ ಹೆಚ್ಚಿನ ಅಪಾಯವನ್ನು ಉಂಟುಮಾಡುತ್ತದೆ. 8ನೇ ಪ್ರಶ್ನೆ. ಮೇಕೆ ಮೆದುಳನ್ನು ತಿನ್ನುವುದರಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್ ಎ ಬುದ್ಧಿ ಚುರುಕು, ಬಿ ರಕ್ತ ಶುದ್ಧಿ, ಸಿ ಚರ್ಮ ರಕ್ಷಣೆ, ಡಿ ಸೌಂದರ್ಯ ವೃದ್ಧಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಮೇಕೆ ಮೆದುಳು ಸೂಕ್ಷ್ಮ, ಕೋಮಲ, ರುಚಿಕರ ಮತ್ತು ಟೇಸ್ಟಿ ಮಾತ್ರವಲ್ಲ, ದೇಹಕ್ಕೆ ಅಗತ್ಯವಿರುವ ವಿವಿಧ ಪೋಷಕಾಂಶಗಳನ್ನು ಒಳಗೊಂಡಿದೆ. ಮೇಕೆ ಮೆದುಳಿನ ನಿಯಮಿತ ಸೇವನೆಯು ಚರ್ಮವನ್ನು ಪೋಷಿಸುತ್ತದೆ, ಚರ್ಮವನ್ನು ಹೆಚ್ಚು ಮೃದುವಾಗಿ ಮತ್ತು ಹೊಳೆಯುವಂತೆ ಮಾಡುತ್ತದೆ ಮತ್ತು ಸೌಂದರ್ಯ ಮತ್ತು ವಯಸ್ಸಾದ ವಿರೋಧಿ ಪಾತ್ರವನ್ನು ವಹಿಸುತ್ತದೆ. ಆದಾಗ್ಯೂ ಮೇಕೆ ಮೆದುಳು ಬಹಳಷ್ಟು ಕೊಲೆಸ್ಟ್ರಾಲ್ ಅನ್ನು ಹೊಂದಿರುತ್ತದೆ. ಒಂದು ಮೇಕೆ ಮೆದುಳು ಸುಮಾರು 3500 ಮಿಲಿಗ್ರಾಂ ಕೊಲೆಸ್ಟ್ರಾಲ್ ಅನ್ನು ಹೊಂದಿರುತ್ತದೆ. ಆದ್ದರಿಂದ ಹೆಚ್ಚಿನ ಕೊಲೆಸ್ಟ್ರಾಲ್ ಮತ್ತು ಬೊಜ್ಜು ಹೊಂದಿರುವ ಜನರಿಗೆ ಮೇಕೆ ಮೆದುಳು ಸೂಕ್ತವಲ್ಲ. 9ನೇ ಪ್ರಶ್ನೆ. ರಕ್ತದೊತ್ತಡ ಅಥವಾ BP ಸಮಸ್ಯೆ ಇರುವವರಿಗೆ ಯಾವ ಮಾಂಸ ಒಳ್ಳೆಯದು? ಆಪ್ಷನ್ಸ್ ಎ ಮೀನು, ಬಿ ಮೇಕೆ, ಸಿ ಹಂದಿ, ಡಿ ಕುರಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮೇಕೆ. ಮೇಕೆ ಮಾಂಸದಲ್ಲಿ ಬೇರೆಲ್ಲ ಪೌಷ್ಟಿಕ ಸತ್ವಗಳು ಇರುವಂತೆ ಪೊಟ್ಯಾಷಿಯಂ ಮತ್ತು ಕಡಿಮೆ ಸೋಡಿಯಂ ಪ್ರಮಾಣ ಇರುತ್ತದೆ. ಹೀಗಾಗಿ ಇದು ರಕ್ತದಲ್ಲಿನ ಉಪ್ಪಿನ ಅಂಶವನ್ನು ಕಡಿಮೆ ಮಾಡಿ ರಕ್ತದ ಒತ್ತಡಕ್ಕೆ ನಿಯಂತ್ರಣ ಹೇರುತ್ತದೆ. ಮೇಕೆ ಮಾಂಸದಲ್ಲಿ ಮೊದಲೇ ಹೇಳಿದಂತೆ ಅಪ್ರತಿಮ ಪ್ರಮಾಣದ ಪ್ರೋಟೀನ್ ಅಂಶ ಸಿಗುತ್ತದೆ. ಇದರ ಜೊತೆಗೆ ವಿಟಮಿನ್ B12 ಮತ್ತು ವಿಟಮಿನ್ ಎ ಅಂಶ ಕೂಡ ಸಾಕಷ್ಟಿದೆ. ನಿಮ್ಮ ರಕ್ತದಲ್ಲಿನ ಕಲ್ಮಶಗಳನ್ನು ಹೊರಗೆ ಹಾಕಿ ರಕ್ತನಾಳಗಳನ್ನು ಆರೋಗ್ಯವಾಗಿ ಇರಿಸಿ ದೇಹದಲ್ಲಿ ಉತ್ತಮ ರಕ್ತ ಸಂಚಾರ ಇರುವಂತೆ ಮಾಡುವ ಶಕ್ತಿ ಮೇಕೆ ಮಾಂಸದಲ್ಲಿದೆ. ಮುಖವಾಗಿ ಮೇಕೆ ಮಾಂಸದಲ್ಲಿ ಫಾಸ್ಫರಸ್ ಅಂಶ ಹೆಚ್ಚಾಗಿ ಕಂಡುಬರುತ್ತದೆ. ಇದು ಮೂಳೆಗಳಿಗೆ ಸಾಕಷ್ಟು ಪ್ರಯೋಜನಕಾರಿ. ಚಿಕ್ಕ ವಯಸ್ಸಿನಿಂದ ಯಾರು ಮೇಕೆ ಮಾಂಸವನ್ನು ಆಗಾಗ ತಿನ್ನುತ್ತಾ ಬಂದಿರುತ್ತಾರೋ ಅವರಿಗೆ ಆರೋಗ್ಯಕರವಾದ ಮೂಳೆಗಳು ವರದಾನವಾಗಿ ಬಂದಿರುತ್ತವೆ. 7 ಮುಖಿ ರುದ್ರಾಕ್ಷವನ್ನು ಕುತ್ತಿಗೆಗೆ ಧರಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಅನಾರೋಗ್ಯ, ಬಿ ಶನಿ ಕೃಪೆ, ಸಿ ದೋಷ ನಿವಾರಣೆ, ಡಿ ಸಂಪತ್ತು ವೃದ್ಧಿ. ಸರಿಯಾದ ಉತ್ತರ ಆಪ್ಷನ್ ಬಿ ಶನಿ ಕೃಪೆ. 7 ಮುಖಿ ರುದ್ರಾಕ್ಷವನ್ನು ಕುತ್ತಿಗೆಗೆ ಧರಿಸುವುದರಿಂದ ಶನಿ ಮತ್ತು ಮಂಗಳನ ಬಾಧೆ ದೂರವಾಗುತ್ತದೆ. ಇದು ಗುರುಗ್ರಹಕ್ಕೆ ಬಲವನ್ನು ನೀಡುತ್ತದೆ. ಗುರು ಬಲಶಾಲಿಯಾದಾಗ ಮದುವೆಯ ಸಮಸ್ಯೆ ದೂರವಾಗುತ್ತದೆ. 7 ಮುಖಿ ರುದ್ರಾಕ್ಷಿಯನ್ನು ಮೂಲತಃ ಶನಿಯ ರುದ್ರಾಕ್ಷಿ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಶನಿಯನ್ನು ಒಲಿಸಿಕೊಳ್ಳಲು ಈ ರುದ್ರಾಕ್ಷವನ್ನು ಧರಿಸುತ್ತಾರೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.